ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದು ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದು ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದು ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದು ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದು ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದು ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು.
ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದೇ ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದೇ ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದೇ ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದೇ ತೆರೆದುಕೊಳ್ತಾ ಇದೆ. ಇಡಿ ದಾಳಿಗೆ ಕಾರಣವಾಗಿದ್ದು ಪರಮೇಶ್ವರ್ ಅವರ ಆಸ್ತಿ ಖರೀದಿಯಂತೆ. ನೋಡಿ, 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಹೋಮ್ ಮಿನಿಸ್ಟರ್ ಖರೀದಿ ಮಾಡಿದ್ರು. ಇದರ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿಯಾಗಿದೆಯಾ ಅನ್ನುವ ಅನುಮಾನವೂ ಕೂಡ ಈಗ ಮೂಡ್ತಾ ಇದೆ. ತುಮಕೂರು ನಗರದ ಕೆಲವೆಡೆ ಅವರು ಜಾಗಗಳನ್ನ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು ಪರಮೇಶ್ವರ್. HMS ಕಾಲೇಜನ್ನ ಪರಮೇಶ್ವರ್ ಅವರು ಖರೀದಿ ಮಾಡಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೆಲ್ಲವೂ ಕೂಡ ಅವರ ಮೇಲೆ ಇಡಿ ರೇಡ್ ಆಗೋದಕ್ಕೆ ಕಾರಣ ಆಗಿದೆಯಾ? ಏನಾದ್ರೂ ಆರ್ಥಿಕವಾಗಿ ಅವರು ಲೋಪ ಎಸಗಿದ್ರ ಅಥವಾ ಫಿನಾನ್ಷಿಯಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತಾ? ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರ? ಇದೆಲ್ಲವೂ ಈಗ ಅನುಮಾನಗಳು ಒಂದೊಂದೇ ತೆರೆದುಕೊಳ್ತಾ ಇದೆ.